ಹಲೋ ಸರ್, ನಮಸ್ಕಾರ. Yes. ಸರ್, ನಮ್ಮ ವಿಡಿಯೋ ನಾನು ನೋಡ್ತಾ ಇದ್ದೆ ಸರ್ ಯೂಟ್ಯೂಬಲ್ಲಿ. ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸರ್. ಹಾಗಾಗಿ ಕಾಲ್ ಮಾಡಿದ್ವಿ ಸರ್. ಒಂದು ಕೇಳಬೇಕಂತ. ರಿಜೆಕ್ಟ್ ಮಾಡಿದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ದೆ ಇನ್ನೊಂದ್ಸಲ ಮಾಡ್ಬೇಕಪ್ಪ. ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಅರ್ಥ ಮಾಡಿ. ಇಲ್ಲ ಸರ್, ಅಂದ್ರೆ ಏನೋ ಒಂದು ಅಂತರ ಒಂದು ಕ್ವಶನ್ ಇತ್ತು ಸರ್. ಅಂದ್ರೆ ನಿಮ್ಮ ಹತ್ರ ಉತ್ತರ ಸಿಗಬಹುದು ಅಂತ ಏನೋ. ಹೇಳ ಬೇಗ. ಸರ್, ಇವಾಗ ಬ್ರಹ್ಮಜ್ಞಾನ ಅಂತ ಕರೀತಾರಲ್ಲ ಸರ್, ಆ ಬ್ರಹ್ಮಜ್ಞಾನದ ಹತ್ರ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ ಸರ್? ಮರ ಎಲ್ಲಿಂದ ಬರ್ತೋ? ಸರ್, ಮರ ಎಲ್ಲಿಂದ ಬರುತ್ತೆ? ಮರ ಸರ್, ಮರ ಅಂದ್ರೆ ಅದು ಗೊತ್ತಾಗ್ತಾ ಇಲ್ಲ ಸರ್. ಮರ ಹೆಂಗ ಹುಟ್ಟುತ್ತೆ? ಭೂಮಿಯಿಂದ ಬೀಜ ಬಿತ್ತಿ ನೀರು ಹುಟ್ಟುತ್ತೆ. ಭೂಮಿ ಒಳಗೆ ಬೀಜ ಬಿತ್ತಿ ಬೀಜದಿಂದ ಮರ ಬರುತ್ತೆ. ಬೀಜನೇ ಬ್ರಹ್ಮ. ಬ್ರಹ್ಮಜ್ಞಾನ ಅಂದ್ರೆ ಎಲ್ಲದರ ಮೂಲ ಕಂಡಿಡಿಯುವ ಜ್ಞಾನವನ್ನ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಪ್ರತಿಯೊಂದರ ಮೂಲವನ್ನ ಬ್ರಹ್ಮ ಅಂತ ಕರೀತಾರೆ. ಪ್ರತಿಯೊಂದರ ಅಂಶ ಅಂತ್ಯವನ್ನ ಶಿವ ಅಂತ ಕರೀತಾರೆ. ಶಿವಜ್ಞಾನ ಅಂದ್ರೆ ಪ್ರಳಯ ಜ್ಞಾನ ಅಂತ ಅರ್ಥ. ಅಂದ್ರೆ ಎಲ್ಲದರ ನಾಶ ಲೀನ ಇದನ್ನ ತಿಳ್ಕೊಳಕ್ಕೆ ಶಿವಜ್ಞಾನ ಅಂತಾರೆ. ಎಲ್ಲದರ ಮೂಲವನ್ನ ತಿಳ್ಕೊಳಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಅರ್ಥ ಆಯ್ತಾ? ಅಂದ್ರೆ ಹುಟ್ಟು ಸಾವಿನ ಜ್ಞಾನವನ್ನ ಸ್ಮಶಾನ ಜ್ಞಾನ, ಶಿವಜ್ಞಾನ, ಶವಜ್ಞಾನ ಅಂತ ಕರೀತಾರೆ. ಹುಟ್ಟಿನ ಜ್ಞಾನವನ್ನ ಹುಟ್ಟು ಜ್ಞಾನ, ಆರಂಭ ಜ್ಞಾನ, ಬ್ರಹ್ಮಜ್ಞಾನ ಅಂತ ಕರೀತಾರೆ. ಓಕೆ, ಇನ್ನು ಎಲ್ಲದರ ಆಗು ಹೋಗುಗಳನ್ನ ತಿಳಿದುಕೊಳ್ಳುವುದಕ್ಕೆ ವಿಷ್ಣು ಜ್ಞಾನ, ವಿಶ್ವವ್ಯಾಪಿ ವಿಷ್ಣು ಜ್ಞಾನ ಅಂತ ಕರೀತಾರೆ. ಆದ್ರೆ ಅವೆಲ್ಲ ಪ್ರಚಲಿತವಾಗಿಲ್ಲ. ಬ್ರಹ್ಮಜ್ಞಾನ ಮಾತ್ರ ತುಂಬಾ ಮನೆ ಮಾತಾಗಿದೆ, ಬ್ರಹ್ಮವಿದ್ಯೆ. ಅದಕ್ಕೆ ಬ್ರಹ್ಮಜ್ಞಾನವನ್ನ ತಿಳಿಯಲು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮೂಲ, ಮುಹೂರ್ತಕ್ಕೆ ಮೂಲ ಬ್ರಾಹ್ಮಿ ಮುಹೂರ್ತ. ಬ್ರಹ್ಮ ಅಂದ್ರೆ ಆರಂಭ. ಬ್ರಾಹ್ಮಣ ಪ್ರತಿಯೊಬ್ಬರ ಶುಭಾರಂಭ ಮಾಡುವವನು. ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡ್ತೀಯಾ, ಯಾವುದೇ ಒಂದು ವೈಖರಿ ಶುರು ಮಾಡ್ತೀಯಾ, ಶುಭಾಶುಭಗಳನ್ನ ನೋಡಿ ಆರಂಭ ಮಾಡುವವನು ಬ್ರಾಹ್ಮಣ. ನಿಲ್ಲಿಸುವವನು ಕ್ಷತ್ರಿಯ, ನಡೆಸುವವನು ವೈಶ್ಯ. ಎಲ್ಲದಕ್ಕೂ ಹೆಗಲಾಗಿರುವವನು ಶೂಯದ್ರವತಿ, ಸರ್ವಶ್ರೇಷ್ಠ ಶೂದ್ರ. ಅಂದ್ರೆ ಈ ಮೂರೂ ಕೆಲಸ, ಶೂದ್ರ ಅನ್ನೋ ಪದ ಅತಿ ಶ್ರೇಷ್ಠ. ಅದನ್ನ ಕೆಟ್ಟದಾಗಿ ಬಿಂಬಿಸಿ ದುಡಿಯುವವರನ್ನ ದುಡಿಸ್ಕೊಳ್ತಾನೆ ಇರ್ತಾರಲ್ಲ, ಹಾಗೆ ತುಳಿದು ತುಂಬಾ ಎಡವಟ್ಟು ಮಾಡಿಟ್ಬಿಟ್ಟಿದ್ದಾರೆ. ಅತಿ ಪವಿತ್ರ ಜ್ಞಾನ ಶೂದ್ರ ಜ್ಞಾನ ಅಂದ್ರೆ ಶಿವಜ್ಞಾನ ಅಂತ ಅರ್ಥ. ಶಿವಜ್ಞಾನ, ಶೂದ್ರ ಜ್ಞಾನ, ತಮೋಜ್ಞಾನ ಅಂತ ಕರೀತಾರೆ. ಅಂದ್ರೆ ಶೂಯದ್ರವತಿ ಅಂದ್ರೆ ಎಲ್ಲರಿಗೂ ಉಪಕಾರ ಮಾಡುವವನು ಶಿವ. ಸಾವಿಗೆ ಹೆಗಲಾಗುವವನು ಶಿವ, ಸಾವಿಗೆ ನಗುವವನು ಶಿವ, ಹುಟ್ಟಿಗೆ ಅಳುವವನು ಶಿವ. ಅದಕ್ಕೆ ಹುಟ್ಟುತ್ತಾ ಮಗು ಅಳುತ್ತೆ, ಹೆಣ ನಗುತ್ತಾ ಇರುತ್ತೆ. ಅಂದ್ರೆ ನಮ್ ಮನುಷ್ಯರ ಪ್ರಕಾರ ಹುಟ್ಟು ಅನ್ನೋದೊಂದು ಶುಭ ಅನ್ನೋ ಸಂಕೇತ ಕೊಟ್ರೆ, ಶಿವನಿಗೆ ಒಂದು ದುಃಖ ಸಂಕೇತ. ಏನೇನು ಶುಭ ಅಂತ ಅನ್ಕೋತೀವೋ ಅದೆಲ್ಲ ಅಶುಭ ಇಲ್ಲಿ. ಏನೇನು ಅಶುಭ ಅನ್ಕೋತೀವೋ ಅದೆಲ್ಲ ಶುಭ ಇಲ್ಲಿ. ಅದಕ್ಕೆ ವಿಶೇಷ ಜ್ಞಾನವನ್ನ, ಪುರುಷ ಜ್ಞಾನವನ್ನ ನೀವು ಜಗತ್ತೆಲ್ಲ ಸರಿ ಅನ್ಕೊಂಡಿರೋದು ಸಂತನಿಗೆ ತಪ್ಪ ಕಾಣುತ್ತೆ. ಜಗತ್ತೆಲ್ಲ ಕತ್ತಲಾಗಿರುವುದು ಸಂತನಿಗೆ ಹಗಲಾಗಿರುತ್ತೆ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಅಂದ್ರೆ ನಾವು ನೋಡುವ ದೃಷ್ಟಿಕೋನದಲ್ಲಿ ಅಂದ್ರೆ ಇದು ವಿಭಿನ್ನವಾದ ರೀತಿಯಲ್ಲಿ ಇರೋದು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ನೀನ್ ಏನು ಹಬ್ಬ ಅಂತ ಆಚರಿಸ್ತೀಯೋ, ಹುಟ್ಟು ಹಬ್ಬ, ಅದು ನಿನಗೆ ಹಬ್ಬವಾಗಿರುತ್ತೆ. ಸಂತನಿಗೆ ಒಂದು ವರ್ಷ ಕಳೆದ ಒಂದು ದುಃಖವಾಗಿರುತ್ತೆ. ಸಂತನಾದವನು ಹುಟ್ಟು ಹಬ್ಬಕ್ಕೆ
ನಗುವುದಿಲ್ಲ. ಸಂತನಾದವನು ಹುಟ್ಟು ಹಬ್ಬಕ್ಕೆ ಅಳುತ್ತಾನೆ. ಭಗವಂತನನ್ನ ಅಳಿಸಲು 1 ವರ್ಷ ವ್ಯರ್ಥವಾಯ್ತಲ್ಲ ಅಂತ ಅಳ್ತಾನೆ. ಅರ್ಥ ಆಯ್ತಾ? ಅಂದ್ರೆ ಈ ದೈಹಿಕ ಈ ಲೌಕಿಕ ಪ್ರಪಂಚಕ್ಕೆ ಅಂದ್ರೆ ಹುಟ್ಟುಹಬ್ಬ ಅಂದ್ರೆ ಏನು ಅರ್ಥ? ಸಾವಿಗೆ ಹತ್ತಿರವಾಗುವುದು ಅಂತ. ಅಂದ್ರೆ ಅಂದ್ರೆ ನಮ್ಮ ಹುಟ್ಟನೇ ಒಂದು ದುಃಖ ಅಂತ, ಮರುಜನ್ಮ ಹೆಂಗ ಸೃಷ್ಟಿ ಆಗುತ್ತಾ ಹೋಗುತ್ತೋ ಅದು ದುಃಖಕ್ಕೆ ಕಾರಣ ಅನ್ನೋದು ತುಂಬಾ ಅತ್ಯಾಸ ಸಾಕು. ನಾನು ಕಂಟಿನ್ಯೂಸ್ ತಲೆ ತಿಂತದೆ. ಇಲ್ಲ ಸರ್, ಅಂದ್ರೆ ನಂಗೆ ಬ್ರಹ್ಮಜ್ಞಾನ ಯಾಕಂತ ಕೇಳಿದೆ ಅಂದ್ರೆ ಸರ್, ಹೇಳಿದ್ನಲ್ಲ ಸರ್ ಇದು ಒಂದು ಸ್ವಲ್ಪ ಚೆಕ್ ಕೊಟ್ಬಿಡ್ತೇನೆ ಸರ್. ಅಂದ್ರೆ ಅವ್ರೇನ್ ಹೇಳಿದ್ರು ಅಂದ್ರೆ ಸರ್, ಬ್ರಹ್ಮಜ್ಞಾನವನ್ನ ತಿಳಿದ್ರೆ ಇನ್ನೇನು ತಿಳಿಯುವಂತಹ ಅವಶ್ಯಕತೆನೇ ಇರೋದಿಲ್ಲ, ಎಲ್ಲವೂ ಅದರಲ್ಲೇ ಅಡಗಿದೆ ಅಂತ. ತಿಳಿದವನಿಗೆ ಇನ್ನೇನ್ ತಿಳಿಯೋ ಅವಶ್ಯಕತೆ ಇರುತ್ತೆ? ಯಾಕೆ ಹುಟ್ಟದ, ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡ್ದ ಅಲ್ಲಿ ಗೊತ್ತಾಗ್ಬಿಡುತ್ತಾ? ಬ್ರಹ್ಮಜ್ಞಾನ ಅರಿತವನಿಗೆ ಶಿವಜ್ಞಾನ ವಿಷ್ಣು ಜ್ಞಾನನೂ ಗೊತ್ತಿರುತ್ತೆ. ವಿಷ್ಣು ಜ್ಞಾನ ಅರಿತವನಿಗೆ ಬ್ರಹ್ಮಜ್ಞಾನ ಶಿವಜ್ಞಾನ ಗೊತ್ತಿರುತ್ತೆ. ಶಿವಜ್ಞಾನ ಅರಿತವನಿಗೆ ವಿಷ್ಣು ಜ್ಞಾನ ಬ್ರಹ್ಮಜ್ಞಾನ. ಇವೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಜ್ಞಾನಗಳು ಈ ಫ್ಯಾನ್ ಅಲ್ಲಿರೋ 3 ವಿಂಗ್ಸ್ ಇದ್ದಂಗೆ, ಈಕ್ವಲ್ ಅದು. ಅದನ್ನು ಇನ್ನೊಂದು ಬೆರಳು ಕಟ್ಟಾಗತ್ತೆ. ಸೆಂಟ್ರಲ್ ಮುಟ್ಟಿದ್ರೆ ಏನೂ ಆಗಲ್ಲ, ಎಲ್ಲವನ್ನೂ ಸಮವಾಗಿ ತಿಳ್ಕೋಬೇಕು. ಆದ್ರೆ ಈ ಆಡಿಯೋ ಕೇಳಿದವ್ರಿಗೆ ಅನ್ಸುತ್ತೆ ಇವರು ತುಂಬಾ ತಲೆ ಹರಟೆ ಅಹೋರಾತ್ರ, ಬ್ರಹ್ಮಜ್ಞಾನ ಅಂದ್ರೆ ಅದಲ್ಲ. ಯಾಕಂದ್ರೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅದು. ಅಂದ್ರೆ ಈ ಬ್ರಹ್ಮ ಚತುರ್ಮುಖ ಬ್ರಹ್ಮ ನೀವು ನೋಡ್ತಾ ಇದಿರಲ್ಲ, ಆ ಬ್ರಹ್ಮ ನಮ್ಮ ಜೀವಕೋಟಿಗಳ ಹುಟ್ಟಿಗೆ ಕಾರಣವಾದವನಿರ್ಬೋದು. ಆದ್ರೆ ಅವನ ತಂದೆ ಶ್ರೀ ಮಹಾವಿಷ್ಣು, ಅವನು ವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿದವನು. ಆ ವಿಷ್ಣುವಿಗೂ ಒಂದು ತಂದೆ ಇದೆ, ಅದೇ ನಿರಾಕಾರ ಪರಬ್ರಹ್ಮ. ಆ ಮೂಲ ಜ್ಞಾನ ಇದೆಯಲ್ಲ, ಆ ಬ್ರಹ್ಮನಿಗಿಂತ ಮೂಲವಾದಂತಹ ನಿರ್ಗುಣ ನಿರಾಕಾರ ನಿಷ್ಕಲ ಪರಬ್ರಹ್ಮ ಇದೆಯಲ್ಲ, ಆ ಬ್ರಹ್ಮ ಜ್ಞಾನವನ್ನು ಅರಿತವನಿಗೆ ಇನ್ನೇನು ಅರಿಯುವ ಕೆಲಸ ಇರಲ್ಲ. ನನ್ ತಲೆ ತಿನ್ಬೇಡ, ಇಡು